ಮರೆಯಲಾಗದ ಮಹಾಭಾರತ. ನಿರೂಪಣೆ ಡಾಕ್ಟರ್ ಎಸ್ ರೇಖಾರೆಡ್ಡಿ. ಹಿಂದಿನ ಸಂಚಿಕೆಯಲ್ಲಿ ಅರ್ಜುನ ವಿವಿಧ ದೇವತೆಗಳಿಂದ ಪಡೆದ ಅಸ್ತ್ರಗಳ ಬಗ್ಗೆ ಅರಿತೆವು. ಇಂದು ಭೀಮ ಮುಂಬರುವ ಯುದ್ಧಕ್ಕೆ ಹೇಗೆ ಸಜ್ಜಾದ ಎಂಬುದನ್ನು ಅರಿಯೋಣ. ಪಾಂಡವರು ಅರ್ಜುನನ ಬರುವಿಕೆಗಾಗಿ ಕಾಯುತ್ತಾ ಬದ್ರಿಕಾಶ್ರಮದಲ್ಲಿ ಬೀಡು ಬಿಟ್ಟಿದ್ದರು. ಒಂದು ದಿನ ದ್ರೌಪದಿ ಕುಟೀರದ ಹೊರಗಿನ ಸಣ್ಣ ಉದ್ಯಾನವನದಲ್ಲಿ ಕುಳಿತಿದ್ದಳು. ಯುಧಿಷ್ಠಿರ ಮತ್ತು ಸಹೋದರರು ಬ್ರಾಹ್ಮಣರೊಂದಿಗೆ ಮಾತನಾಡುತ್ತಾ ಹತ್ತಿರದಲ್ಲೇ ಇದ್ದರು. ಆಗ ಎಲ್ಲಿಂದಲೋ ಒಂದು ಬೃಹತ್ ಗಾತ್ರದ ಕಮಲಪುಷ್ಪ ಗಾಳಿಯಲ್ಲಿ ತೇಲಿಕೊಂಡು ಬಂದು ದ್ರೌಪದಿಯ ಬಳಿ ಬಿತ್ತು. ದ್ರೌಪದಿ ಅಂತಹ ಪುಷ್ಪವನ್ನು ಅದುವರೆಗೂ ಕಂಡೇ ಇರಲಿಲ್ಲ. ದ್ರೌಪದಿ ಅದರ ಸುಗಂಧಕ್ಕೆ ಮತ್ತು ಬಣ್ಣಕ್ಕೆ ಮಾರು ಹೋಗಿ ಅದನ್ನು ಎತ್ತಿಕೊಂಡು ಭೀಮನ ಬಳಿ ಹೋದಳು. ಭೀಮನನ್ನ ತನಗೆ ಆ ಪುಷ್ಪವನ್ನು ತಂದುಕೊಡಲು ಕೇಳಿದಳು. ಭೀಮ ದ್ರೌಪದಿ ಇಲ್ಲಿಯವರೆಗೆ ಪಟ್ಟ ಕಷ್ಟವನ್ನೆಲ್ಲ ನೆನೆಸಿಕೊಂಡು ಅವಳನ್ನು ಸಂತೋಷಪಡಿಸಲು ಆ ಪುಷ್ಪ ಎಲ್ಲೇ ಇದ್ದರೂ ತಂದುಕೊಡುವೆ ಎಂದು ದ್ರೌಪದಿಗೆ ಹೇಳಿ ಹೊರಟ. ಹಾಗೆ ಹೊರಟ ಭೀಮನಿಗೆ ಧೌಮ್ಯರು ಎದುರಾದರು. ಅವರಿಗೆ ಆ ಪುಷ್ಪವನ್ನು ತೋರಿಸಿ ಅದು ಎಲ್ಲಿ ಸಿಗಬಹುದು ಎಂದು ಭೀಮ ವಿಚಾರಿಸಿದ. ಧೌಮ್ಯರು ಅದೊಂದು ದೇವ ಪುಷ್ಪವೆಂದು, ಅದರ ಹೆಸರು ಸೌಗಂಧಿಕಾ ಪುಷ್ಪವೆಂದು, ಅದು ಗಂಧಮಾದನ ಪರ್ವತ ಶ್ರೇಣಿಯಲ್ಲಿ ದೊರಕುತ್ತದೆಂದು ಹೇಳಿದರು. ಭೀಮ ಗಂಧಮಾದನ ಶ್ರೇಣಿಯ ಕಡೆ ನಡೆದ. ಒಂದು ದಿನವೆಲ್ಲ ನಡೆದು ನದಿ ಕಂದರಗಳನ್ನೆಲ್ಲ ದಾಟಿ ಭೀಮ ಮುನ್ನಡೆದ. ದಿನ ಕಳೆದು ರಾತ್ರಿಯಾಯಿತು. ಆದರೂ ಭೀಮ ತನ್ನ ಪ್ರಯಾಣವನ್ನು ನಿಲ್ಲಿಸಲಿಲ್ಲ. ಈಗ ಅವನ ಮೂಗಿಗೆ ಸೌಗಂಧಿಕಾ ಪುಷ್ಪಗಳ ಪರಿಮಳ ಗೊತ್ತಾಗುತ್ತಿತ್ತು. ಆ ಸುಗಂಧದ ಜಾಡು ಹಿಡಿದು ಭೀಮ ಮುನ್ನಡೆದ. ಮತ್ತೂ ಒಂದು ದಿನ ನಡೆದ ಭೀಮ ಒಂದು ಬಾಳೆಯ ತೋಟಕ್ಕೆ ಬಂದ. ಆ ಬಾಳೆ ಗಿಡಗಳು ಅವನು ಇಲ್ಲಿಯವರೆಗೆ ನೋಡಿದ ಬಾಳೆ ಗಿಡಗಳಿಗಿಂತ ಭಿನ್ನವಾಗಿದ್ದವು. ಅವುಗಳ ಎಲೆಗಳು ಎಷ್ಟು ಅಗಲವಾಗಿದ್ದವೆಂದರೆ ಇಬ್ಬರು ಅವುಗಳ ಮೇಲೆ ಆರಾಮವಾಗಿ ಮಲಗಬಹುದಿತ್ತು. ಅವುಗಳಲ್ಲಿನ ಬಾಳೆಹಣ್ಣುಗಳು ಮೊಣಕೈಯಷ್ಟು ಉದ್ದವಾಗಿದ್ದವು. ಆ ತೋಟ ಎಷ್ಟು ದೊಡ್ಡದಾಗಿತ್ತೆಂದರೆ ಕಣ್ಣು ಹಾಯಿಸುವಷ್ಟು ದೂರಕ್ಕೂ ಬಾಳೆ ಗಿಡಗಳೇ ಕಾಣುತ್ತಿದ್ದವು. ತೋಟದ ಪಕ್ಕದಲ್ಲಿ ಜುಳು ಜುಳು ಹರಿಯುವ ಗಂಗೆ, ಅದರಾಚೆ ಎತ್ತರದ ಪರ್ವತ ಶ್ರೇಣಿಗಳು. ಭೀಮ ನದಿಯಲ್ಲಿ ಇಳಿದು ಸ್ವಲ್ಪ ಹೊತ್ತು ಈಜಿದ. ಅವನ ಆಯಾಸ ಕಡಿಮೆಯಾದಾಗ ತನ್ನ ಪ್ರಯಾಣವನ್ನು ಮುಂದುವರೆಸಿದ. ಮುಂದೆ ದಾರಿ ಕಡಿದಾಗಿತ್ತು. ಆಗ ಅವನಿಗೆ ಬಹಳ ಮೆಲುವಾಗಿ ರಾಮ 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 ಎಂದು ಯಾರೋ ಜಪಿಸುತ್ತಿರುವುದು ಕೇಳಿಸಿತು. ಅವನು ನಡೆದ ಹಾಗೆ ಜಪದ ಧ್ವನಿ ಜೋರಾಗಿ ಕೇಳಿಸತೊಡಗಿತು. ಬಾಳೆಯ ವನವೇ ರಾಮನಾಮವನ್ನು ಜಪಿಸುತ್ತಿರುವಂತೆ ಗಿಡಗಳು ತೂಗುತ್ತಿದ್ದವು. ಭೀಮ ಸುತ್ತಮುತ್ತ ನೋಡುತ್ತಾ ಕಿರಿದಾದ ದಾರಿಯಲ್ಲಿ ಸಾಗಿದ. ಹಠಾತ್ತಾಗಿ ಭೀಮ ತಾನು ಎತ್ತಿದ ಕಾಲನ್ನು ಹಿಂದಕ್ಕಿಟ್ಟ. ಒಂದು ಬಾಲ ಅವನ ದಾರಿಗೆ ಅಡ್ಡವಾಗಿ ಬಿದ್ದಿರುವುದು ಕಾಣಿಸಿತು. ಭೀಮ ಇದ್ಯಾವುದರ ಬಾಲ ಅಂತ ಬಾಲದ ಉದ್ದಕ್ಕೂ ನೋಡಿದ. ಅದು ಒಂದು ವಯಸ್ಸಾದ ಕಪಿಯ ಬಾಲವಾಗಿತ್ತು. ಆ ಕಪಿ ದಾರಿಗೆ ಅಡ್ಡಲಾಗಿ ತನ್ನ ಬಾಲವನ್ನು ಇಟ್ಟುಕೊಂಡು ಮಲಗಿತ್ತು. ಭೀಮನಿಗೆ ಆ ಬಾಲವನ್ನು ದಾಟುವುದು ಸರಿ ಎನಿಸಲಿಲ್ಲ. ಆ ಕಪಿಯನ್ನೇ ಸರಿಸುವಂತೆ ಕೇಳೋಣ ಎಂದುಕೊಂಡು ಗತ್ತಿನಿಂದ, ಕಪಿವರ, ನಿನ್ನ ಬಾಲವನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸಿ ನನಗೆ ದಾರಿಯನ್ನು ಬಿಡು ಎಂದ. ಆ ಕಪಿ ಅಲುಗಾಡಲಿಲ್ಲ, ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಕುಳಿತಿತ್ತು. ಭೀಮ ಜೋರಾಗಿ, ಕಪಿಯೇ, ನನಗೆ ದಾರಿ ಬಿಡು ಎಂದ. ಆದರೂ ಕಪಿ ಅಲುಗಾಡಲಿಲ್ಲ. ಭೀಮ ಕೋಪಗೊಂಡು, ಮುದಿ ಕಪಿ, ನಿನಗೆ ಕಿವಿ ಕೇಳಿಸದೆ ನಿನ್ನ ಬಾಲವನ್ನು ಅತ್ತ ಸರಿಸಿ ನನಗೆ ದಾರಿಯನ್ನು ಬಿಡು ಎಂದ. ಈಗ ಕಪಿ ಕಷ್ಟಪಟ್ಟು ಕಣ್ಣನ್ನು ತೆರೆದು, ಯಾರು ನೀನು? ನನ್ನಷ್ಟಕ್ಕೆ ನಾನು ಜಪ ಮಾಡುತ್ತಿದ್ದರೆ ಅಧಿಕಾರ ಚಲಾಯಿಸುತ್ತಿರುವುದು ಎಂದಿತು. ಕಪಿ ಅಷ್ಟು ಚೆನ್ನಾಗಿ ಮಾತನಾಡಿದ್ದು ಕಂಡು ಭೀಮನಿಗೆ ಆಶ್ಚರ್ಯವಾಯಿತು. ಕಪಿಯೇ, ದಯವಿಟ್ಟು ನಿನ್ನ ಬಾಲವನ್ನು ಸರಿಸಿ ನನಗೆ ದಾರಿ ಬಿಡು ಎಂದ. ಕಪಿ, ಮಾನವನೇ, ನಾನು ಮುದಿಯಾಗಿದ್ದೇನೆ, ಬಾಲವನ್ನು ಸರಿಸುವ ಶಕ್ತಿ ನನಗಿಲ್ಲ, ಹಾಗೇ ದಾಟಿಕೊಂಡು ಹೋಗು ಎಂದಿತು. ಭೀಮ, ನಿನ್ನನ್ನು ದಾಟಿ ನಿನ್ನಲ್ಲಿರುವ ದೈವಕ್ಕೆ ನಾನು ಅಪಚಾರ ಮಾಡಲಾರೆ, ದಯವಿಟ್ಟು ಸ್ವಲ್ಪ ಜರುಗಿ ನನಗೆ ದಾರಿ ಬಿಡು ಎಂದ. ಕಪಿ, ಹಾಗಾದರೆ ಒಂದು ಕೆಲಸ ಮಾಡು, ನೀನೇ ನನ್ನ ಬಾಲವನ್ನು ಪಕ್ಕಕ್ಕೆ ಎತ್ತಿಟ್ಟು ಮುಂದಕ್ಕೆ ಹೋಗು
ಎಂದಿತು. ಭೀಮನಿಗೆ ಅದು ಸರಿ ಎನಿಸಿತು. ತಾನು ಮುದಿಕಪಿಗೆ ಸಹಾಯ ಮಾಡುತ್ತಿದ್ದೇನೆ ಎಂದುಕೊಂಡು ಬಲಗೈಯಲ್ಲಿ ಗದೆ ಇದ್ದದ್ದರಿಂದ ತನ್ನ ಎಡಗೈಯಿಂದ ಕಪಿಯ ಬಾಲವನ್ನು ಎತ್ತಲು ಪ್ರಯತ್ನಿಸಿದ. ಬಾಲ ಅಲುಗಾಡಲೇ ಇಲ್ಲ. ಈಗ ಗದೆಯನ್ನು ತನ್ನ ಎಡಗೈಯಲ್ಲಿ ಹಿಡಿದುಕೊಂಡು ಬಲಗೈಯಿಂದ ಬಾಲವನ್ನು ಎತ್ತಲು ನೋಡಿದ. ಬಾಲ ಒಂದಿಷ್ಟೂ ಜರುಗಲಿಲ್ಲ. ಈಗ ಗದೆಯನ್ನು ಪಕ್ಕಕ್ಕೆ ಇಟ್ಟ ಭೀಮ ತನ್ನ ಎರಡೂ ಕೈಗಳಿಂದ ಬಾಲವನ್ನು ಎತ್ತಲು ಪ್ರಯತ್ನಿಸಿದ. ಬಾಲ ಒಂದು ಚೂರು ಅಲ್ಲಾಡಲಿಲ್ಲ. ಮತ್ತೆ ಮತ್ತೆ ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ತುಟಿಯನ್ನು ಕಚ್ಚಿ ಬಾಲವನ್ನು ಸರಿಸಲು ಯತ್ನಿಸಿದ. ಮುಖದಲ್ಲಿ ಬೆವರು ಸುರಿಯಿತೆ ಹೊರತು ಬಾಲ ಮಾತ್ರ ಕದಲಲಿಲ್ಲ. ಭೀಮನಿಗೆ ಅಲ್ಲಿಯವರೆಗೂ ತನ್ನ ಬಲದ ಬಗ್ಗೆ ಇದ್ದ ಅಹಂಕಾರ ತೀರಿತು. ಇದು ಯಾರೋ ಯಕ್ಷನೋ ಗಂಧರ್ವನೋ ಇರಬೇಕು ಎಂದು ಶ್ರೀಕೃಷ್ಣನನ್ನು ನೆನೆದು ಕೃಷ್ಣ ಕಾಪಾಡು ದೇವ ಎಂದು ಕಪಿಯತ್ತ ನೋಡಿದ. ಕಪಿ ಕಣ್ಣು ಮುಚ್ಚಿ ರಾಮನಾಮವನ್ನು ಜಪಿಸುತ್ತಿತ್ತು. ತಕ್ಷಣ ಭೀಮನಿಗೆ ಅದಾರೆಂದು ಹೊಳೆಯಿತು. ಕಪಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಅಣ್ಣ ಹನುಮ, ನನ್ನ ಅಹಂಕಾರವನ್ನು ಮನ್ನಿಸಿ ನಿನ್ನ ನಿಜರೂಪವನ್ನು ತೋರಿಸು ಎಂದು ಕೇಳಿಕೊಂಡ. ಹನುಮಂತ ತನ್ನ ನಿಜರೂಪವನ್ನು ತಳೆದು ಭೀಮನನ್ನು ಆಲಿಂಗಿಸಿಕೊಂಡ. ನನ್ನ ಅಸಭ್ಯತೆಯನ್ನು ಮನ್ನಿಸು ಅಣ್ಣ ಎಂದು ಭೀಮ ಬೇಡಿಕೊಂಡ. ಹನುಮಂತ ಭೀಮನಿಗೆ ಕೇವಲ ಬಲದಿಂದ ಹೆಚ್ಚಿನದನ್ನು ಸಾಧಿಸಲು ಸಾಧ್ಯವಿಲ್ಲ. ಬಲದ ಜೊತೆಯಾಗಿ ಸಂಯಮ, ಏಕಾಗ್ರತೆ ಅಗತ್ಯ ಎಂದು ಭೀಮನಿಗೆ ಏಕಾಗ್ರತೆಯನ್ನು ಹೆಚ್ಚಿಸುವ ಹಲವಾರು ವಿಧಾನಗಳನ್ನು ತಿಳಿಸಿದ. ಭೀಮ ದುರ್ಯೋಧನನಿಂದ ತಮಗೆ ಆದ ಮೋಸವನ್ನು ಮತ್ತು ನಿಯಮದ ಪ್ರಕಾರ ತಾವು ವನವಾಸದಲ್ಲಿ ಇರುವುದನ್ನು ತೋಡಿಕೊಂಡ. ಹನುಮಂತ, ಅಷ್ಟು ದುರಾಚಾರ ಮಾಡಿದನೇ ಆ ದುರ್ಯೋಧನ. ನೀನು ಒಪ್ಪುವೆಯಾದರೆ ಅವನನ್ನು ನಾನು ಈಗಲೇ ಕೊಂದು ನಿಮ್ಮ ರಾಜ್ಯವನ್ನು ನಿಮಗೆ ಹಿಂತಿರುಗಿ ಕೊಡಿಸುತ್ತೇನೆ ಎಂದ. ಭೀಮ, ಇಲ್ಲ, ನಾನು ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳಬೇಕು. ನಾನೇ ಅವನನ್ನು ಯುದ್ಧದಲ್ಲಿ ಕೊಲ್ಲಬೇಕು. ಆದರೆ ನಿನ್ನ ಕೃಪೆಗೆ ನನ್ನ ಅನಂತ ಧನ್ಯವಾದಗಳು ಎಂದ. ಹನುಮಂತ ಮತ್ತೊಮ್ಮೆ ಭೀಮನನ್ನು ಆಲಿಂಗಿಸಿಕೊಂಡ. ಈ ಆಲಿಂಗನ ಭೀಮನಲ್ಲಿ 1000 ಆನೆಗಳ ಬಲವನ್ನು, ಮನೋದಾಢ್ಯವನ್ನು ತುಂಬಿತು. ನಂತರ ಭೀಮನನ್ನು ಬಾಳೆ ತೋಟದ ಅಂಚಿನವರೆಗೂ ಕರೆತಂದು, ಭೀಮ, ನೀನು ಹುಡುಕುತ್ತಿರುವ ಸೌಗಂಧಿಕ ಪುಷ್ಪಗಳಿರುವ ಸರೋವರ ಕುಬೇರನ ತೋಟದಲ್ಲಿದೆ. ನೋಡು, ಆ ದಿಕ್ಕಿನಲ್ಲಿ ಕುಬೇರನ ತೋಟವಿದೆ. ನಿನಗೆ ಮಂಗಳವಾಗಲಿ ಎಂದು ತಮ್ಮನನ್ನು ಬೀಳ್ಕೊಟ್ಟ. ತನ್ನ ಅಣ್ಣನಿಗೆ ನಮಸ್ಕರಿಸಿದ ಭೀಮ ತನ್ನ ಪ್ರಯಾಣವನ್ನು ಮುಂದುವರೆಸಿದ. ಭೀಮ ಕುಬೇರನ ತೋಟಕ್ಕೆ ಹೋಗಿ ಅಲ್ಲಿನ ಸರೋವರದಲ್ಲಿದ್ದ ಸೌಗಂಧಿಕ ಪುಷ್ಪಗಳನ್ನು ಕೊಯ್ದುಕೊಂಡು ಹಿಂತಿರುಗಿ ಬದ್ರಿಕಾಶ್ರಮಕ್ಕೆ ಹೋಗಿ ದ್ರೌಪದಿಗೆ ತಾನು ತಂದ ಪುಷ್ಪಗಳನ್ನು ಕೊಟ್ಟ. ಅಷ್ಟರಲ್ಲಿ ಅರ್ಜುನ ಇಂದ್ರನ ವಿಮಾನದಲ್ಲಿ ಬಂದು ಅವರ ಬಳಿಯೇ ಇಳಿದ. ಮುಂದಿನ ಸಂಚಿಕೆಯಲ್ಲಿ ಶಕುನಿಯ ಸಲಹೆಯಂತೆ ದುರ್ಯೋಧನ ಪಾಂಡವರನ್ನು ಛೇಡಿಸಲು ಅವರಿದ್ದ ಕಾಡಿಗೆ ಘೋಷಯಾತ್ರೆಯ ನೆಪದಿಂದ ಹೋದ ಬಗ್ಗೆ ತಿಳಿಯೋಣ.